ಒತ್ತಡ ಶುರುವಾಯ್ತು. ಅಪ್ಪ ನೀವೇ ಮಾಡ್ರಿ ಅನ್ನೋ ಸ್ಥಿತಿಗೆ ಬಂದ್ಬಿಟ್ರಿ ನಾವು. ಅದಕ್ಕೆ ಏನಾನ ಸಪರೇಟ್ ಒಂದು ಬಿಲ್ ತಂದ್ಬಿಡಿ, ಆ ಗೂಂಡ ಆಕ್ಟ್ ಆಗೋದು ಅಥವಾ ಏನ್ ಸ್ಟ್ರೈಕ್ ಮಾಡದೆ ಇರಕ. ಯಾಕಂದ್ರೆ ಇದು ಎಸೆನ್ಷಿಯಲ್. ಯಾವ ರೀತಿ ಕರೆಂಟು, ನೀರು ಯಾವ ರೀತಿ ಎಸೆನ್ಷಿಯಲ್ ಇದೆ, ಫೈರು ಇದೆಲ್ಲ ಎಸೆನ್ಷಿಯಲ್ ಇದೆ. ಎಸೆನ್ಷಿಯಲ್ ಆಕ್ಟ್ ಇದೆಯಲ್ಲ, ಅದರಲ್ಲಿ ಈ ಲೈನ್ ಸೇರಿಸ್ಬಿಡಿ. ಇಲ್ಲ ಅಂದ್ರೆ ಬಹಳ ಕಷ್ಟ ಆಗ್ತಾ ಇದೆ. ನಾನು ಪ್ರಯತ್ನ ಮಾಡಿದ್ದೀನಿ. ಈಗ ನಿಮ್ಗೆ ಅಧಿಕಾರ ಇದೆ, ದಯವಿಟ್ಟು ಆಕ್ಟ್ ಅನ್ನಿ ನಾವು ಪಾಸ್ ಮಾಡ್ತೀರಿ. ನೀವು ಈ ಇವ್ರನ್ನ ಮಾಫಿಯಾನ ಬಗ್ ಬಡಿಯಕ್ಕೆ ಏನ್ ಬೇಕಾದ್ರೂ ನಮ್ ಕಡೆಯಿಂದ ಸಪೋರ್ಟ್ ಕೊಡ್ತಾ ಇದ್ದೀವಿ. ಅಧ್ಯಕ್ಷ ಒಂದು ನಿಮಿಷ ಏನಪ್ಪ, ಅಪೋಸಿಷನ್ ವಿರೋಧ ಪಕ್ಷದ ನಾಯಕ. ಆಯ್ತು ಅಧ್ಯಕ್ಷ, ಅವ್ರು ಏನ್ ಹೇಳಿದ್ದಾರೆ ಅವ್ರಿಗೆ ಅನುಭವ ಆಗಿದೆ, ನನಗೂ ಅನುಭವ ಆಯ್ತು. 2.5 ವರ್ಷದಿಂದ ಕೊನೆಗೆ ಇದನ್ನ ಈ ಪ್ಯಾಕೇಜ್ ಅವರೇ ತಂದಿರು. 89 ಪ್ಯಾಕೇಜು ಇಂಪ್ಲಿಮೆಂಟ್ ಮಾಡಕ್ಕೆ ಆಗ್ಲಿಲ್ಲ. ತಿರ್ಗಾ ಅವರು ಕೋರ್ಟ್ಗೆ ಬೇರೆಯವರೆಲ್ಲ ಸೇರಿ ಕೋರ್ಟ್ಗೆ ಹಾಕ್ಸಿದ್ರು. ಈಗ ಏನೋ ಮಾಡಿ ಕೋರ್ಟ್ ಅಲ್ಲಿ ಮಾಡಿ ಈಗ 33 ಪ್ಯಾಕೇಜ್ ಅಂತ ತಂದು ಒಂದೊಂದು ಕ್ಷೇತ್ರಕ್ಕೆ ಒಂದೊಂದು ಪ್ಯಾಕೇಜು, ದೊಡ್ಡ ಕ್ಷೇತ್ರದಲ್ಲಿ 1-2 ಪ್ಯಾಕೇಜ್ ಎಕ್ಸ್ಟ್ರಾ ಮಾಡಿ 33 ಪ್ಯಾಕೇಜ್ ಅಂತ ಮಾಡಿದ್ವಿ. ಇದಲ್ಲದೆ ಬೆಂಗಳೂರು ಸುತ್ತಮುತ್ತಲೂ ಕೂಡ ಇದೆಯಲ್ಲ, ಆ ಸುತ್ತಮುತ್ತಲೂ ಕೂಡ ಸುಮಾರು 2,500 ಟನ್ ಆಗ್ತಾ ಇದೆ. ಒಟ್ಟು 8,000 ಟನ್ನು ಕಸ ಬರ್ತಾ ಇದೆ. ಕೃಷ್ಣ ಬೈರೇಗೌಡರು ಇಲ್ಲ, ಅವ್ರ ಕಾನ್ಸ್ಟಿಟ್ಯೂನ್ಸಿರಂತೂ ಅವ್ರದ್ದು ಮತ್ತು ಪಾಪ ನಿಂಬಾವಳಿ ಅರವಿಂದ್ ನಿಂಬಾವಳಿ ಅವ್ರ ಹಳೆ ಕ್ಷೇತ್ರ, ಅವ್ರ ವೈಫ್ ಇದ್ದಾರೆ, ಅವ್ರ ಕ್ಷೇತ್ರದಲ್ಲಿ ಪಾಪ ಪರಿಸ್ಥಿತಿ ನೋಡಿ ನನಗೆ ಬಹಳ ನೋವಾಗ್ತದೆ. ಸೊ ಧೀರಜ್ ಅವರು ಏನ್ ಗಾಬರಿ ಮಾಡ್ಕೊಳೋದು ಬೇಡ. ಈಗ ಲೇಟೆಸ್ಟ್ ಟೆಕ್ನಾಲಜಿ ಬಹಳ ಚೆನ್ನಾಗಿ ಬಂದಿದೆ, ನಾವು ಇದನ್ನ ಬಗೆಹರಿಸ್ತೀವಿ. ಏನು ನಮ್ಮ ಸುರೇಶ್ ಅವರು ಮತ್ತು ಏನು ನಮ್ಮ ವಿರೋಧ ಪಕ್ಷದ ನಾಯಕರು ಹೇಳಿದ್ರು, ಈ ಒಂದು ಮಾಫಿಯಾನ ಮಟ್ಟ ಹಾಕ್ಲಿಕ್ಕೆ ಏನ್ ಬೇಕೋ ನಾನು ಖಂಡಿತ ಅದಕ್ಕೆ ಕಾನೂನಲ್ಲಿ ನಾನು ನೋಡ್ತೀನಿ. ವಾಟ್ ಎವರ್ ಇಸ್ ನಾಟ್ ಅವೈಲಬಲ್ ದೇರ್, ಖಂಡಿತ ಇದ್ರ ಬಗ್ಗೆ ನಾವು ಕ್ರಮ ಕೈಗೊಳ್ಳುವಂತ ವ್ಯವಸ್ಥೆನ ನಾನು ಮಾಡ್ತೀನಿ. ಬಯೋಗ್ಯಾಸ್ ಪ್ಲಾಂಟ್ಗೆ ನಾವು ಕೆಸಿಡಿಸಿಯಲ್ಲಿ ಸರ್ ಕೊಮ್ಮನಹಳ್ಳಿಯಲ್ಲಿ ಸುಮಾರು 500 ಟನ್ ಕಸ ಬರುವಂತದ್ದು ಸರ್. ಅದು ಕಳೆದ 4-5 ತಿಂಗಳಿಂದನೇ ಪೂಜೆ ಮಾಡಿ ಶುರು ಮಾಡಬೇಕಾಗಿತ್ತು. ಕೆಸಿಡಿಸಿ ಬಯೋಗ್ಯಾಸ್ ಶುರುನೇ ಆಗ್ತಾ ಇಲ್ಲ ಸರ್. ಆಯ್ತು ಪುಣ್ಯರಾಜ್, ಬರ್ತೀನಿ ಪೂಜೆ ಮಾಡಿ. ಏನು ಇಮಿಡಿಯೇಟ್ ಆಗಿ ಅದನ್ನ ಮತ್ತೆ ನೀವು ಬಯೋಗ್ಯಾಸ್ ಪ್ಲಾಂಟ್ ಶುರು ಆಗ್ಬಿಡುತ್ತೆ. ಈಗ ಅದಕ್ಕೆ ತಕ್ಷಣ ಅದನ್ನು ಬೇರೆ ಕಡೆ ಆದ್ರೂ ಸ್ಥಳಾಂತರ ಹೇಳಿದ್ರಲ್ಲ. ಉಪಮುಖ್ಯಮಂತ್ರಿಗಳು ಏನು ಹೊಸ ಟೆಕ್ನಾಲಜಿ ಉಪಯೋಗಿಸ್ತಾ ಇದೀವಿ ಅನ್ನೋ ಮಾತನ್ನ ಹೇಳಿದರೆ, ಅದು ಇಂಪ್ಲಿಮೆಂಟ್ ಆದಾಗ ಮಾತ್ರ ಇವೆಲ್ಲವನ್ನು ಕಾರ್ಯಗತ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲೋ ಒಂದ್ ಕಡೆ ನಾವು ಹೇಳ್ತೀವಿ, ಅದು ಎಲ್ಲೋ ಒಂದ್ ಕಡೆ ಅಧಿಕಾರಿಗಳು ಮಾಡದ ಹೋದಾಗ ಈ ರೀತಿಯಾದಂತಹ ಪ್ರಸಂಗಗಳು ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ. ಈಗ ಎಲ್ಲಿ ಕಸ ಹಾಕ್ಸಕ್ಕಾಗಲ್ಲ, ಅಲ್ಲಿ ಸುತ್ತಮುತ್ತಲು ವಾಸನೆ ಬರತಕ್ಕದ್ದು, ಅಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಮತ್ತೆ ಹಂಗಾಗಿ ಆ ಏನ್ ಹೊಸ ಟೆಕ್ನಾಲಜಿ ಇದೆ ಅದು ಸರಿಯಾಗಿ ಇಂಪ್ಲಿಮೆಂಟ್ ಆಗಿ ಅದು ಕಾರ್ಯಗತ ಆದಾಗ ಇದೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಆಗ್ತದೆ. ಕ್ಲಾರಿಫಿಕೇಶನ್ ಒಂದ್ ನಿಮಿಷ ಸತೀಶ್, ಒಂದ್ ನಿಮಿಷ ಕ್ಲಾರಿಫಿಕೇಶನ್ ಕೇಳಿ ಬಿಡ್ಲಿ. ಸತೀಶ್, ನಾನು ಮಂಗಳೂರವ್ರಿಗೆ ನಾನು ಅಭಿನಂದಿಸ್ತೀನಿ. ಮಂಗಳೂರವ್ರಿಗೆ ಈಗಲೇ ಪ್ರೈಮ್ ಮಿನಿಸ್ಟರ್ ಕೂಡ ಅದ್ರ ಬಗ್ಗೆ ಗಮನ ಸೆಳೆದಿದ್ದಾರೆ. ನನ್ನ ಒಂದು ಹುಳ ಹಾಕ್ಬಿಟ್ಟು ಸ್ವಲ್ಪ ನಿಮಿಷ ರಾಜೇಶ್ ನಾಯ್ಕರು ಅದೊಂದು ಒಳ್ಳೆ ಪ್ರಾಜೆಕ್ಟ್ ಮಾಡಿದ್ದಾರೆ ಅವ್ರ ಮನೆಯಲ್ಲಿ. ಯಾರಾದ್ರೂ ನೋಡ್ಕೊಂಡು ಬಂದ್ರೆ ಒಳ್ಳೇದಾಗುತ್ತೆ. ವ್ಯಕ್ತಿ ಮಾಡ್ತಾನೆ ಅಂದ್ರೆ ಉಳಿದವ್ರು. ಪ್ರೈಮ್ ಮಿನಿಸ್ಟರ್ ಟ್ವೀಟ್ ಮಾಡಿದೆ ಹೇಳ್ತಾ ಇದೀನಿ, ನೀನು ಮಧ್ಯೆ ಹೇಳ್ತಾ ಇದ್ದಲ್ಲ. ಅದೇ ನಮ್ದೇ ಅದು ಮಾಡಿದ್ವಿ. ಮಂಗಳೂರಲ್ಲೂ ಕೂಡ ಒಂದು ಒಳ್ಳೆ ಪ್ರಾಜೆಕ್ಟ್ ಪ್ರಾರಂಭ ಮಾಡಿದ್ದಾರೆ. ಒಂದಷ್ಟು ವರ್ಮ್ಸ್, ಒಂದು ಹೊಸ ನಮ್ಮ ರೇಷ್ಮೆ ಹುಳ ತರ ಹುಳ ತಂದು ಮಾಡಂತ ಮಾಡ್ತಾರೆ. ಬ್ಲಾಕ್ ಸೆಲ್ಡರ್ ಫ್ಲೈ ಅಂತ ಅಂದ್ಬಿಟ್ಟು ಒಂದು ಹುಳ, ಅದು ಎಲ್ಲ ತಿಂತದೆ, ಗೊಬ್ಬರ ಮಾಡ್ತದೆ. ಅದನ್ನ ಈಗ ನಾನು ಬೆಂಗಳೂರಲ್ಲೂ ಇಂಟ್ರೊಡ್ಯೂಸ್ ಮಾಡಕ್ಕೆ, ಮಂಗಳೂರಲ್ಲಿ ಏನ್ ನಡೆದಿದೆ ಅದನ್ನ ನಾನು ಬಹಳ ಚೆನ್ನಾಗಿ ಮಂಗಳೂರಲ್ಲಿ ಪ್ರಯೋಗ ಮಾಡಿದ್ದಾರೆ. ಅದಲ್ಲದೆ ಕೂಡ ನಾನು ಬೇರೆ 3-4 ಕಡೆ ನಾನೆಲ್ಲ ನೋಡ್ಕೊಂಡು ಬಂದಿದ್ದೀನಿ. ಅವ್ರೇನು ಅವ್ರ ಮನೇಲಿ ಏನ್ ಹೇಳ್ತಾರೆ ಅಂತಿರಲ್ಲ, ಬೇಕಾದ್ರೆ ನಿಮ್ಮ ಮನೆ ಕರೆಯೇ ಬರ್ತೀನಿ ನಾನು, ಅದನ್ನು ನೋಡಕ್ ಬರ್ತೀನಿ. ಬರ್ಬೇಕು ಸರ್ ಒಂದ್ಸಲ. ನಾನು ಅಧ್ಯಕ್ಷರಿಗೆ ಓಪನ್ ಫಾರ್ ಆಲ್ ಸಜೆಷನ್ಸ್ ವಾಟ್ ಎವರ್ ಯು ಗಿವ್. ನೀವೇನ್ ಕೊಡ್ತೀರಿ ಒಳ್ಳೇದ್ ಮಾಡೋದಕ್ಕೆ ನಾನು ಸ್ವಾಗತ ಮಾಡ್ತೇನೆ. ನೀವ್ ಎಲ್ಲಿ ಕರೀತೀರ ಬರ್ತೀನಿ. ನಮ್ದು ಸುತ್ತಮುತ್ತಲು ನಿಮ್ದು ಪ್ರಯೋಗ ಮಾಡಕ್ ತಯಾರಿದ್ದೀನಿ. ಎಲ್ಲ ಸತೀಶ್ ರೆಡ್ಡಿ ಸರ್, ಉಪಮುಖ್ಯಮಂತ್ರಿಗಳು ಹೇಳಿರುವಂತ ಎಲ್ಲಾ ಅಂಶಗಳನ್ನ ನಾನು ಪರ್ಸನಲ್ ಆಗು ಭೇಟಿ ಮಾಡಿದಾಗ ಅವ್ರು ತಿಳಿಸಿದಾರೆ ಸರ್. ಆದ್ರೆ ನಾನ್ ಕೇಳ್ಕೊಂತ ಇರೋದು ಒಂದೇ ಸರ್, ಇದು ಮುಚ್ಚಿರುವಂತ ಘಟಕ. ಕಾಂಗ್ರೆಸ್ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು 2016ನೇ ಇಸ್ವಿಯಲ್ಲಿ ಬಿಕಾಸ್ ಆಫ್ ವಾಟರ್ ಪೊಲ್ಯೂಷನ್, ಬಿಕಾಸ್ ಆಫ್ ಸಬ್ ಸರ್ಫೇಸ್ ವಾಟರ್ ಪೊಲ್ಯೂಷನ್
ಅಂಡ್ ಆಲ್ ಎಲ್ಲ ಆಕ್ಟ್ ಗಳನ್ನ MSW ಆಕ್ಟ್ ಗಳನ್ನ ಗಾಳಿಗೆ ತೂರಿದೋರಕ್ಕೆ ಮುಚ್ಚಿರುವಂತ ಘಟಕ. ಇದನ್ನ ಮುಚ್ಚಿದ ಮೇಲೆ ಇವತ್ತು 9 ವರ್ಷ ಆಗಿದೆ. 9 ವರ್ಷದಲ್ಲಿ ಅಲ್ಲಿರುವಂತ ಕಸವನ್ನ ಏನೂ ಮಾಡಿಲ್ಲ. 25 ಲಕ್ಷ ಟನ್ನಿಗೂ ಅಧಿಕ ಕಸ ಈಗ ಆಲ್ರೆಡಿ ಅಲ್ಲಾಗಿದೆ. ನೀವು ಹೊಸ ಇಂಟಿಗ್ರೇಟೆಡ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡಿ ಸರ್, ಆದ್ರೆ ಸಾರ್ವಜನಿಕರು ಖಂಡಿತವಾಗ್ಲೂ ಈ ಜಾಗನ್ನ ಮತ್ತೆ ಓಪನ್ ಮಾಡ್ಲಿಕ್ಕೆ ಸಾರ್ವಜನಿಕರು ಇದು ವಿರೋಧ ಇದೆ. ಇದನ್ನ ತಿಳಿಸುವಂತದ್ದು ನನ್ನ ಕರ್ತವ್ಯ ಇದೆ ಸರ್. ಸಾರ್ವಜನಿಕರು ಇದ್ರ ಬಗ್ಗೆ ಈಗಾಗಲೇ ಸಂಘಟನೆಗಳಾಗ್ಬೋದು, ರೈತರಾಗ್ಬೋದು ಸಭೆಗಳನ್ನ ಮಾಡಿದ್ದಾರೆ. ಹೆಚ್ಚಿನ ಹೋರಾಟಗಳಾಗ್ತವೆ. ದಯವಿಟ್ಟು ಬೇರೆ ಕಡೆ ಸ್ಥಳಾಂತರಗೊಳಿಸಿದ್ರೆ ಮುಚ್ಚಿರುವಂತ ಘಟಕ ಮತ್ತೆ ತಾವು ಓಪನ್ ಮಾಡಿ ಅಂತ ತಮ್ಮ ಕೆಟ್ಟ ಮಾಡ್ತಾರೆ. ದಯವಿಟ್ಟು ನಾನು ನಿಮ್ಮಲ್ಲಿ ಕೋರ್ಕೊಂತೀನಿ. ಅದ್ರ ಎಕ್ಸ್ಪೀರಿಯನ್ಸ್ ತುಂಬಾ ಕೆಟ್ಟದಾಗಿತ್ತು ಲಾಸ್ಟ್ ಟೈಮ್. ದಯವಿಟ್ಟು ಅದನ್ನು ಉದ್ಘಾಟನೆ ಮಾಡೋದು ಬೇಡ. ನಮ್ಗೆ ಕಳಕಳಿ ನಮ್ಗೆ ಅರಿವಿದೆ. ಬೇರೆ ಎಲ್ಲಾದ್ರೂ ಮಾಡಿ ಸರ್. ನೀವು ತೊಂದರೆ ಮಾಡ. ಈಗ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ. ನೀವು ಕನ್ವಿನ್ಸ್ ಮಾಡಿ. ನಾವು ಇದ್ರ ಬಗ್ಗೆ ವ್ಯಾಪಕವಾಗಿ ನಾವೆಲ್ಲ ಗಮನದಲ್ಲಿ ಇಟ್ಕೊಂಡಿದ್ದೀವಿ. ನಿಮ್ಗೂ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀವಿ. ಅರ್ಥ ಆಯ್ತಾ? ಒಂದೇ ಕಡೆ ಮಾಡಲ್ಲ. ಬೆಂಗಳೂರಿನ 4-5 ಮೂಲೆಗಳಲ್ಲಿ ಮಾಡ್ಲಿಕ್ಕೆ ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ. ಇದನ್ನ ನಾವು ಹೊಸ ಟೆಕ್ನಾಲಜಿ ಮಾಡ್ತಾ ಇದೀವಿ. ನಿಮ್ಗೆ ಯಾರಿಗೂ ಏನು ತೊಂದರೆ ಆಗಲ್ಲ. ನೀವು ರೈತರಿಗೆ ಕನ್ವಿನ್ಸ್ ಮಾಡಿ. ನಾನು ಬರ್ತೀನಿ. ಸಜೆಷನ್ ಸರ್, ಸೋಷಿಯಲ್ ಇಂಪ್ಯಾಕ್ಟ್, ಎನ್ವೈರನ್ಮೆಂಟ್ ಇಂಪ್ಯಾಕ್ಟ್ ನೀವು ಮಾಡಿಲ್ಲ ಸರ್. ಇದರಲ್ಲಿ ಅಟ್ಲೀಸ್ಟ್ ಇರುವಂತ ಕಸ ಎಷ್ಟಿದೆ ಅನ್ನುವಂಥದ್ದು ನೀವು ಸರ್ಕಾರ ಮತ್ತು GPA ಇದನ್ನ ಗಮನ ತಗೊಂತಾ ಇಲ್ಲ. ದಯವಿಟ್ಟು ನಾನು ಕೇಳ್ತಾರ ಅಂತ ನೀವು ಹೊಸ ಪ್ಲಾಂಟ್ ಮಾಡಿ. ಮುಚ್ಚಿರುವಂತ ಪ್ಲಾಂಟ್ ಓಪನ್ ಮಾಡೋದು ಬೇಡ ಸರ್. ದಯವಿಟ್ಟು ಹೆಚ್ಚಿನ ಮನವಿ ಮಾಡ್ತೀನಿ. ಈಗ ಲಿಖಿತ ಮೂಲಕ